ಹಾಯ್ ಪುಟಾಣಿಗಳ, ನಾವಿವತ್ತು ಇನ್ನೊಂದು ಕತೆ ನೋಡ್ಕೊಂಡು ಬರೋಣ. ಅದು ಯಾವ ಕತೆ ಅಂದರೆ ನರಿ ಮತ್ತು ದ್ರಾಕ್ಷಿ ಕತೆ. ಶುರು ಮಾಡೋಣ ಹಾಗಾದರೆ ನರಿ ಮತ್ತು ದ್ರಾಕ್ಷಿ ಕತೆನ. ಒಂದಿನ ಒಂದು ನರಿ ತುಂಬ ಹಸ್ಕೊಂಡಿರುತ್ತೆ. ಅದಕ್ಕೆ ಹಸುವಾಗಿ ಕಾಡಲ್ಲಿ ಆಹಾರನ ಹುಡುಕ್ತಾ ಅಲ್ದಾಡ್ತಾ ಇರುತ್ತೆ. ಅದು ಹಾಗೆ ಹುಡುಕ್ತಾ ಒಂದು ಸುಂದರವಾಗಿರೋ ದ್ರಾಕ್ಷಿ ತೋಟಕ್ಕೆ ಬರುತ್ತೆ. ಅಲ್ಲಿ ಹಸಿರು ಮತ್ತು ನೇರಳೆ ಬಣ್ಣದ ದ್ರಾಕ್ಷಿ ಗೊಂಚಲುಗಳು ಎತ್ತರದಲ್ಲಿ ನೇತಾಡ್ತಾ ಇರ್ತವೆ. ಆ ದ್ರಾಕ್ಷಿಗಳನ್ನು ನರಿ ನೋಡಿ ಅದ್ರ ಬಾಯಲ್ಲಿ ನೀರೇ ಬರುತ್ತೆ. ಅದು ಆವಾಗ ಮನಸ್ಸಲ್ಲಿ ಅಂದ್ಕೊಳ್ಳುತ್ತೆ, ಅಯ್ಯೋ ಎಷ್ಟು ರುಚಿಯಾದ ದ್ರಾಕ್ಷಿಗಳು, ಇವನ್ನ ತಿನ್ನಲೇಬೇಕು ನಾನು ಅಂತ ಯೋಚನೆ ಮಾಡ್ಕೊಳ್ಳುತ್ತೆ. ಆವಾಗ ನರಿ ಜಿಗಿದು ದ್ರಾಕ್ಷಿನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ದ್ರಾಕ್ಷಿಗಳು ತುಂಬ ಎತ್ತರದಲ್ಲಿರ್ತವೆ. ಇನ್ನೊಂದು ಸರಿ ಇನ್ನೂ ಜೋರಾಗಿ ಜಿಗಿಯುತ್ತೆ. ಆದರೂ ದ್ರಾಕ್ಷಿ ಅದ್ರ ಕೈಗೆ ಸಿಗೋದೇ ಇಲ್ಲ. ನರಿ ಮತ್ತೆ ಪ್ರಯತ್ನಿಸುತ್ತೆ. ಆದರೆ ಎಷ್ಟೇ ಜಿಗಿದ್ರೂ ದ್ರಾಕ್ಷಿನ ಮಾತ್ರ ಮುಟ್ಟೋದಕ್ಕೆ ಸಾಧ್ಯನೇ ಆಗಲಿಲ್ಲ. ತುಂಬ ಹೊತ್ತು ಪ್ರಯತ್ನಿಸಿದ ಮೇಲೆ ನರಿ ಸುಸ್ತಾಗೋಗುತ್ತೆ. ಆಗ ಅದು ದ್ರಾಕ್ಷಿಗಳ ಕಡೆ ನೋಡಿ, ಇದೇನು ಈ ದ್ರಾಕ್ಷಿಗಳು ಹುಳಿಯಾಗಿದ್ದಾವೆ, ಇದನ್ನು ತಿನ್ನೋದ್ರಿಂದ ನನಗೇನು ಪ್ರಯೋಜನ ಅಂತ ಹೇಳಿಕೊಂಡು ಅಲ್ಲಿಂದ ಹೊರಟೆ ಹೋಗುತ್ತೆ. ಆದರೆ ಅದಕ್ಕೆ ಗೊತ್ತಿರೋದಿಲ್ಲ ಅದು ಹುಳಿ ಇದೆಯೋ ಸಿಹಿ ಇದೆಯೋ ಅಂತ. ಸೊ ಈ ಕಥೆಯಿಂದ ನಮಗೇನು ಅರ್ಥ ಆಗುತ್ತಪ್ಪ ಅಂತಂದರೆ, ಸಿಗದೇ ಇರೋ ವಸ್ತುನ ನಾವು ಯಾವತ್ತೂ ತಿರಸ್ಕರಿಸಬಾರ್ದು. ಹಾಗಾದರೆ ನರಿ ಮತ್ತು ದ್ರಾಕ್ಷಿ ಕತೆ ಕೇಳಿದ್ರಲ್ವ ಮಕ್ಕಳೇ? ಈ ಕತೆ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪುಟಾಣಿ ಪಾಠಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.